ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತು ನಾವೇ ಬುದ್ಧಿವಂತು, ನಾವೇ ಮೇಧಾವಿಗಳು, ನಾವೇ ಇದು ಹಾಗೆ ಹೀಗೆ ಸೂಪರ್ ಸ್ಟಾರ್ ಅಂತ ಹೇಳ್ಕೊಂಡಿರುವಂಥ ಉಪೇಂದ್ರ ಅವರಿಗೆ ಎಲ್ಲೋ ಒಂದು ಕಡೆ ದುಬೈನ ಒಬ್ಬ ಏನು ಅವರ ಒಂದು ಹೆಂಡತಿ ಪ್ರಿಯಾಂಕಾ ಅವ್ರಿಗೆ ನಿಮಗೆ ಪಾರ್ಸಲ್ ಗಿಫ್ಟ್ ಬಂದಿದೆ, ಅದರಿಂದ OTP ಹೇಳ್ತೀವಿ, ಈ ಮೆಸೇಜ್ ಇದು ಮಾಡಿ ಅಂತೇಳಿ 2 ಲಕ್ಷನ ದೋಚಿದ್ದಾರೆ. ಎಲ್ಲೋ ಒಂದು ಕಡೆ ಈ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಎಲ್ಲೋ ಒಂದು ಕಡೆ ಚಿತ್ರರಂಗದಲ್ಲಿ ಎಷ್ಟೋ ಜನಕ್ಕೆ ಈ ಥರ ಆಗಿದೆ, ಯಾರೂ ಸಹ ಮುಂದೆ ಬಂದು ಹೇಳಿಲ್ಲ ಈ ಥರ ನಮಗಾಗಿದೆ ಅಂತ. ಎಲ್ಲೋ ಒಂದು ಕಡೆ ಅವರು ಜನರನ್ನು ಜಾಗೃತಿ ಮೂಡಿಸಲು ಉಪೇಂದ್ರ ಅವರ ಕುಟುಂಬ ಬಂದು ಮಾಧ್ಯಮದಳ ಮುಖಾಂತರ ಎಲ್ರಿಗೂ ಹೇಳಿದ್ದಾರೆ, ದಯಮಾಡಿ ರಾಜ್ಯದ 700 ಕೋಟಿ ಜನತೆ ಇಂಥ ನಿಮಗೆ ಮೆಸೇಜ್ ಬಂದಿದೆ, ನಿಮಗೆ ಇನ್ಶೂರೆನ್ಸ್ ಇದು ಬಂದಿದೆ, ನಿಮಗೆ ಗಿಫ್ಟ್ ಬಂದಿದೆ, ಅದು ಬಂದಿದೆ, ಇದು ಬಂದಿದೆ, ನಿಮಗೆ ಲಕ್ಕಿ ಡ್ರಾ ಬಂದಿದೆ, ಯಾವುದಕ್ಕೂ ಇದಕ್ಕೆ ಹೇಳಿಕೆಗಳನ್ನ ಕೊಟ್ಕೊಂಡು ಫೋನ್ ಮಾಡಿ OTPಗಳನ್ನ ಹೇಳ್ಬೇಡಿ, ಮೆಸೇಜ್ಗಳನ್ನ ಮಾಡಬೇಡಿ. ನಿಮ್ಮ ಬ್ಯಾಂಕ್ನಲ್ಲಿ ಎಷ್ಟಿರುತ್ತೋ ಹಣವನ್ನು ಅಷ್ಟು ದೋಖ ಮಾಡಿಬಿಡ್ತಾರೆ. ಎಲ್ಲೋ ಒಂದು ಕಡೆ ಉಪೇಂದ್ರ ಅವ್ರಿಗೆ ಈ ಥರ ಪರಿಸ್ಥಿತಿ ಆದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬೇಕು? ಎಲ್ಲೋ ಒಂದು ಕಡೆ ಅವರ ಒಂದು ಹೆಂಡತಿ ಪ್ರಿಯಾಂಕದ ನಂಬರು ಬ್ಲಾಕ್ ಆಗಿದೆ, ಉಪೇಂದ್ರ ಅವರ ಬ್ಲಾಕ್ ಆಗಿದೆ, ಅವರ ಮನೆಯವರ ಯಾರೋ ಒಬ್ಬ ಕೆಲಸಗಾರೊಂದು ಬ್ಲಾಕ್ ಆಗಿದೆ. ಹೀಗೆ ಆದರೆ ಎಲ್ಲೋ ಒಂದು ಕಡೆ ಸಾಮಾನ್ಯ ಜನ ಯಾವ ರೀತಿ ಜೀವನ ಮಾಡಬೇಕು? ಎಲ್ಲೋ ಒಂದು ಕಡೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದರೆ ಪೊಲೀಸ್ನವ್ರು ಹೇಳ್ತಾರೆ ಇಲ್ಲಿನ ಕಳ್ಳಕಾಕರುಗಳನ್ನ ಹಿಡಿಯೋಕ್ಕಾಗಲ್ಲ ಅವ್ರ ಕೈಲಿ, ಇನ್ನು ದುಬೈಗೆ ಹೋಗಿ ಹಿಡಿತಾರೆ, ಅವೆಲ್ಲ ಏನು ಕಂಪ್ಲೇಂಟ್ ತಗೋತಾರೆ, ಏನು ಆಗಲ್ಲ. ಎಷ್ಟೆಷ್ಟು ದೋಖಗಳಾಗ್ತಿದೆ, ಎಷ್ಟೆಷ್ಟು ಇದಾಗಿದೆ, ಸಮಸ್ಯೆಗಳಿದೆ, ಅವನೇ ಬಗೆಹರಿಸಿ ಇವತ್ತು ನಮ್ಮ ಕರ್ನಾಟಕ ಪೊಲೀಸ್ಗಳಿಗೆ ಇಲ್ಲ ಆಗ್ತಿಲ್ಲ. ಇನ್ನೂ ಏನು ಇವರೇನಾದರೂ ಹೋಗಿ ಮಾಡ್ತಾರ? ಏನೂ ಆಗಲ್ಲ. ಎಲ್ಲೋ ಒಂದು ಕಡೆ ನೀವೆಲ್ಲ ಜಾಗೃತಿ ಮೂಡಬೇಕು. ಎಲ್ಲೋ ಒಂದು ಕಡೆ ನಾವು ಇಂಥ ಚಿಕ್ಕ ಚಿಕ್ಕ ವಿಚಾರಗಳನ್ನೇ ಎಲ್ಲೋ ಒಂದು ಕಡೆ ದೊಡ್ಡದು ಮಾಡಿಕೊಂಡು ನಮ್ಮ ಒಂದು ಖಾತೆಯಲ್ಲಿರುವಂಥ ಹಣವನ್ನು ಜಖಮ್ ಮಾಡುವಂಥ ಪರಿಸ್ಥಿತಿ ಆಗುತ್ತೆ. ನನಗೇನೆ ಕಳೆದ ವಾರ ಒಂದು ಮಹಾರಾಷ್ಟ್ರದಿಂದ ಒಂದು ಫೋನ್ ಬಂದಿತ್ತು, ಸರ್ ನಿಮಗೆ ಲಕ್ಕಿ ಕೂಪನ್ ಬಂದಿದೆ, 6,000 ರೂಪಾಯಿ ಹಾಕಿ 25,000 ರೂಪಾಯಿ ಗಿಫ್ಟು ಬಂದಿದೆ, ವೋಚರ್ ಕಳಿಸ್ತೀವಿ ಅಂತ ಹೇಳಿದ್ರು. ಮತ್ತು ಅದಾದಿ ಒಂದು ವಾರಕ್ಕೇ ಮಹಾರಾಷ್ಟ್ರದ ಇನ್ನೊಂದು ಭಾಗದಿಂದ ಫೋನ್ ಬಂತು, ಸರ್ ನಿಮಗೆ 3,65,00,000 ಒಂದು ಕಾರು ಗಿಫ್ಟಾಗಿ ಬಂದಿದೆ, ನೀವು 75,000 ರೂಪಾಯಿನ ಈ ಅಕೌಂಟ್ ನಂಬರ್ ಕಳಿಸ್ತೀವಿ ಅದಕ್ಕೆ ಹಾಕಿ ಅಂದರು. ನಾನು ಸ್ವಾಮಿ ನನ್ನ ಹತ್ರ ಅಷ್ಟು ದುಡ್ಡಿಲ್ಲಪ್ಪ, ನನಗೆ ಎಲ್ಲೋ ಒಂದು ಕಡೆ ಅನುಮಾನ ಮೂಡ್ತು ಇವರ ಒಂದು ನಡವಳಿಕೆಗಳು, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನೀವೇ 3 ಕೋಟಿನ ಇಟ್ಕೊಬಿಡಿ, ಇನ್ನು 65 ಲಕ್ಷ ಕಳಿಸ್ಬಿಟ್ಟು ಅದ್ರಲ್ಲಿ 65,000 ಇಟ್ಕೊಳ್ಳಿ ಅಂತ ಹೇಳಿದೆ. ಅವನು ಫೋನ್ ಕಟ್ಟು ಮತ್ತು ಇನ್ನು ಫೋನು ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಎಲ್ಲೋದ ಅಂತ. ಆದರೂ ನಮ್ಮ ರಾಮನಗರ ಪೊಲೀಸವ್ರ ಗಮನಕ್ಕೆ ತರೋಣ ಅಂದ್ಕೊಂಡೆ. ಎಲ್ಲೋ ಒಂದು ಕಡೆ ಈ ಥರ ದೋಖಗಳು ಆಗ್ತಿದೆ. ಉಪೇಂದ್ರ ಇದಾಗಿ ಒಂದು 15 ದಿನಕ್ಕೆ ಉಪೇಂದ್ರ ಅವರ ಹೇಳಿಕೆ ನೋಡಿ ನನಗೆ ಒಂಥರ ಶಾಕ್ ಆಯಿತು. ನನಗೂ ಸಹ ಈ ಥರ ಅನುಭವ ಆಗಿದೆ. ಎಲ್ಲೋ ಒಂದು ಕಡೆ ಈ ಥರ ಅನುಭವಗಳಿಂದ ಎಲ್ಲೋ ಒಂದು ಕಡೆ ಜಾಗೃತಿ ಮೂಡಬೇಕು. ಹಿಂದಿನ ದಿನಗಳಲ್ಲಿ ನಮ್ಮ ತಂದೆ ನಿಧನ ಆದಂಥ ಸಂದರ್ಭದಲ್ಲಿ OTP ಕಳಿಸಿ 10,000 ದೋಖ ಮಾಡಿ, ನನ್ನ ಅಕೌಂಟಲ್ಲೂ ಸಹ 10,000 ದೋಖ ಮಾಡಿದರು. ನನಗೆ ಆವಾಗಲೇ ನಾನು ಜಾಗೃತಿ ಮೂಡಿದೆ. ಎಲ್ಲೋ ಒಂದು ಕಡೆ ನಾವು ಬ್ಯಾಂಕ್ನ ಉದ್ಯೋಗಿಗಳು ನಿಮ್ಮ ಒಂದು ಬ್ಯಾಂಕಿಂದ OTP ಬರುತ್ತೆ, ಅದು ನೀವು ಇದು ಮಾಡಿ ಅಲ್ಲಿಂದ ಮೆಸೇಜ್ ಮಾಡಿ ಅಂತೇಳಿ ಅಲ್ಲೂ ದೋಖ ಮಾಡಿದ್ರು 10,000. ನಾನು ಮೊದಲನೇ ಬಾರಿಗೆ ನಾನು ಸಹ ಬಕ್ರಾಗಿದೆ. ಎಲ್ಲೋ ಒಂದು ಕಡೆ ಈ ಥರಗಳು ಆಗುತ್ತೆ. ಇದೆಲ್ಲ ನೋಡಿ ನಾನು ಸಹ ಬುದ್ಧಿ ಕಳ್ಕೊಂಡು 2-3 ಬಾರಿ ಜಾಗೃತಿ ಮೂಡಿದೆ. ಹಾಗೆ ನೀವು ರಾಜ್ಯದ ಜನತೆಗಳು ಸಹ ನೀವು ಜಾಗೃತಿ ಮೂಡಬೇಕು. ಎಲ್ಲೋ ಒಂದು ಕಡೆ ಉಪೇಂದ್ರ ಅವರು ಈ ರೀತಿ ನಾನೇ ಬುದ್ಧಿವಂತರು, ನಾನೇ ಇದು, ಹಾಗೆ ಪ್ರೇಮ್ ಅವರು ಸಹ ಎಮ್ಮೆ ತಗೊಳಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ಅವರು ಸಹ 4-5 ಲಕ್ಷ ದೋಖ ಆಗಿದೆ, ಅದರಲ್ಲಿ 2 ಲಕ್ಷನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ಈ ಥರ ಚಿತ್ರರಂಗದಲ್ಲಿ ಸಿನಿಮಾ ರಂಗದವರಾಗಲಿ ಎಲ್ಲ ಒಂದು ರಂಗದವ್ರಿಗೂ ಸಹ ಈ ಥರ ಟೋಪಿಗಳು ಹಾಕುವಂಥ ಜನ ಇದ್ದಾರೆ, ಹಿಂದಿವಾಲಗಳು ಇದ್ದಾರೆ. ಎಲ್ಲೋ ಒಂದು ಕಡೆ ಜಾಗೃತಿ ಮೂಡಬೇಕು. ನನ್ನ ವಿಡಿಯೋ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು. ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಈ ಉಪೇಂದ್ರ ಅವರಾಗಿ ನಾನೇ ಬುದ್ಧಿವಂತ, ನಾನೇ ಮೇಧಾವಿ ಅಂತ ಎಲ್ಲೋ ಒಂದು ಕಡೆ ಸೂಪರ್ ಸ್ಟಾರ್ ಅಂತ ಹೇಳ್ಕೊಂಡು ಇವತ್ತು ರಾಜ್ಯದ ಜನತೆ ಅವ್ರಿಗೆ ಬಿರುದುಗಳು ಕೊಟ್ಟಿದ್ರು, ಅವರೇ ಬಕ್ರ ಆಗಿದ್ದಾರೆ ಅಂದರೆ ಇವತ್ತು ಯಾರು ಬುದ್ಧಿವಂತರು? ನೀವೇ ಯೋಚನೆ ಮಾಡಿ. ಈ ವಿಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಯಾವುದೇ ಕಾರಣಕ್ಕೂ ಫೋನು ಮೆಸೇಜ್ ಬಂದರೆ ಅದಕ್ಕೆ ರಿಪ್ಲೈ ಮಾಡಬೇಡಿ, ಆ OTPನ ತಗೊಂಡು ಹೇಳಕ್ಕೆ ಹೋಗಬೇಡಿ, ಮತ್ತು ಹಾಗೆಯೇ ಅವ್ರಿಗೆ ಮೆಸೇಜ್ ಮಾಡಬೇಡಿ, ಮತ್ತು ನಿಮ್ಮ ಅಕೌಂಟ್ ನಂಬರ್ ತಿಳಿಸ್ಬೇಡಿ, ಮತ್ತು ನಿಮ್ಮ ಪಾಸ್ವರ್ಡ್ ಹೇಳ್ಬೇಡಿ ಅಂತೇಳಿ ನಾನು ಜನಸಾಮಾನ್ಯನ ಕೈ ಮುಗಿತೀನಿ. ಯಾವುದೇ ಕಾರಣಕ್ಕೂ ಉಪೇಂದ್ರ ಅವ್ರಿಗಾಗಿರುವಂಥ ಈ ಒಂದು ಜಾಗೃತಿ ಪ್ರತಿಯೊಬ್ಬರಿಗೂ ಆಗಬಾರ್ದು. ಎಲ್ಲರೂ ಮನವರಿಕೆ ಮಾಡ್ಕೋಬೇಕು ಅಂತ ನನ್ನ ವಿಡಿಯೋ ಉದ್ದೇಶ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮತ್ತು ವಂದೇ ಮಾತರಂ.